ಧನ್ಯವಾದಗಳು ತಮ್ಗೆಲ್ರಿಗೂ. ಎಲ್ರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ ತಮ್ಮ ಗುರು ವೃಂದಕ್ಕೆ ಹೃದಯಪೂರ್ವಕವಾಗಿ ನಮಿಸುವಂತಹ ಒಂದು ಸುಸಮಯ ಸುಸುದಿನ ಈ ದಿನ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡನಾಗಿ ಮತ್ತೆ ಪಾದದ ಕೆರನಾಗಿ ಗುರುವಿನ ಹತ್ತಿರದಲ್ಲಿರೋ ಎಂದ ಸರ್ವಜ್ಞ. ಸರ್ವಜ್ಞ ಎಂತಹ ಮಹಾಜ್ಞಾನಿ. ಅವನೇ ಹೇಳ್ತಾ ಇದ್ದಾನೆ, ಹೇಗಾದರೂ ಸರಿ ಆ ಗುರುವಿನ ಕೃಪೆಗೆ ಪಾತ್ರನಾಗು, ಅವನ ಹತ್ತಿರದಲ್ಲಿರು, ಅವನಿಗೆ ನೋವನ್ನು ಮಾಡಬೇಡ ಅಂತ ಹೇಳಿ ಸರ್ವಜ್ಞ ಹೇಳಿದ್ರೆ, ಅಕ್ಕ ಮಹಾದೇವಿ ಹೀಗೆ ಹೇಳಿದೆ, ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಜಂಗಮಗನ ಕಂಡೆ, ಗುರುವಿನ ಕರುಣದಿಂದ ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ, ಚನ್ನಮಲ್ಲಿಕಾರ್ಜುನಯ್ಯ ನಾ ಹುಟ್ಟಿದೊಡನೆ ಶ್ರೀ ಗುರು ವಿಭೂತಿಯ ಪಟ್ಟವ ಕಟ್ಟಿ ಲಿಂಗ ಸ್ವಾಯತನ ಮಾಡಿದವನಿಗೆ ಧನ್ಯಳಾದೆನು ಧನ್ಯಳಾದೆನು. ಗುರು ಬಸವಣ್ಣ ಹೀಗೆ ಹೇಳ್ತಾರೆ, ಗುರು ಕಾರುಣ್ಯವೇ ಸದಾಚಾರ ಶಿವಾಚಾರ, ಪ್ರಸಾದ ಸಂತೃಪ್ತಿ, ಗುರು ಇದ್ದರೆ ತಾನೇ ದೀಕ್ಷೆ, ಪರಮಾತ್ಮ ಕೃಪೆ ಸಾಧನೆ ಎಲ್ಲವೂ ಮೆಚ್ಚುವನು ಇದನ್ನು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಗುರುವನ್ನು ನೋಯಿಸಬಾರದು, ಗುರುವಿಗೆ ಸದಾ ನಾವು ಋಣಿಯಾಗಿರಬೇಕು. ಒಂದು ಅಕ್ಷರವನ್ನು ಕಲಿಸಿದಾತನೂ ಗುರುವೇ, ಹಾಗೆ ಬದುಕಿನ ಪ್ರತಿ ಹೆಜ್ಜೆಯನ್ನು ಪಾಠವನ್ನು ಹೇಳಿಕೊಟ್ಟಂತಹ ಕೂಡ ಗುರುವೇ. ಆ ಎಲ್ಲ ಗುರುಗಳಿಗೆ ನಮ್ಮ ಮಕ್ಕಳಿಂದ ಹಿಡಿದು, ನಮ್ಮ ತಂದೆ ತಾಯಿಯಿಂದ ಹಿಡಿದು, ಹಾಗೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಂದ ಹಿಡಿದು ಎಲ್ಲರೂ ನಮಗೆ ಹೊಸ ಹೊಸ ಪಾಠವನ್ನು ಹೊಸ ಹೊಸ ದಿನದಲ್ಲಿ ಹೊಸ ಮುಂಜಾವಿನಲ್ಲಿ ಕಲಿಸುವಂಥದ್ದು ನಾವು ನೋಡೇ ಇದ್ದೀವಿ. ದಾರಿಯಲ್ಲಿ ಹೋಗುವವನು ಕೂಡ ಒಂದು ಪಾಠವನ್ನು ಕಲಿಸ್ತಾನೆ, ಹಾಗೆ ನಮ್ಮ ವೈರಿಯು ಒಂದು ಪಾಠ ಕಲಿಸ್ತಾನೆ, ಹಾಗೆ ನಮ್ಮನ್ನು ನೋಡಿ ಕಿಚ್ಚು ಪಡುವಂಥವನು ಒಂದು ಪಾಠವನ್ನು ಕಲಿಸ್ತಾನೆ. ಪ್ರತಿಯೊಂದು ಜೀವಿಯಿಂದ ಕಲಿಯುವುದು ಸಾಕಷ್ಟಿದೆ, ಸಾಗರದಂತಿದೆ. ಎಲ್ಲವನ್ನ ಕಲಿಸುವಂತಹ ಎಲ್ಲ ಚರಾಚರ ಜೀವಿಗಳಿಗೂ ಕೂಡ ಗುರು ನಮನವನ್ನು ಮಾಡಬೇಕು. ಹೃದಯಪೂರ್ವಕವಾಗಿ ಗುರುವಿಗೆ ನನ್ನ ಎಲ್ಲ ಗುರುಗಳಿಗೂ ಸಂಪೂರ್ಣವಾದಂತಹ ಹೃದಯಪೂರ್ವಕವಾದ ನಮನವನ್ನು ಅರ್ಪಿಸ್ತಾ ಇದ್ದೀನಿ. ಚರಣಾರವಿಂದಗಳಿಗೆ ನಮಸ್ಕಾರ.